ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ SLC ವಾರ್ಷಿಕ ಪರೀಕ್ಷೆ ಒಂದನ್ನ ಬರೆದಿರುವಂಥ ವಿದ್ಯಾರ್ಥಿಗಳು ತಮ್ಮ ಒಂದು ಪರೀಕ್ಷಾ ಫಲಿತಾಂಶಕ್ಕೆ ವೆಯ್ಟ್ ಮಾಡ್ತಾ ಇದ್ರೆ ಇನ್ನು ಕೆಲ ವಿದ್ಯಾರ್ಥಿಗಳಿಗೆ ಬಹುತೇಕರಿಗೆ ಆಲ್ಮೋಸ್ಟ್ ರಿಸಲ್ಟ್ಗೆ ವೆಯ್ಟ್ ಮಾಡ್ತಾ ಇದ್ರು ಕೂಡ ವ್ಯಾಲ್ಯೂಯೇಷನ್ ಯಾವ ಥರ ಆಗ್ಬೋದು, ಮೌಲ್ಯಮಾಪನ ಕಾರ್ಯ ಯಾವ ಥರ ನಡೆಯುತ್ತೆ ಅಂದರೆ ಪರೀಕ್ಷೆನ ನಾವು ಬರ್ತಿದ್ವಿ, ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಕಾರ್ಯ ಏನಿದೆಯಲ್ಲ 2025ರಲ್ಲಿ ಯಾವ ಥರ ಆಗ್ಬೋದಾಗಿದ್ರೆ ಅದ್ರ ಜೊತೆಗೆ ವಿದ್ಯಾರ್ಥಿಗಳಿಗೆ ಬರ್ತಿರುವಂಥ ಪ್ರಶ್ನೆ ಮಾರ್ಕ್ಸ್ಗಳನ್ನು ಯಾವ ರೀತಿಯಾಗಿ ಕೊಡ್ತಾರೆ, ಯಾವ ಆಧಾರದ ಮೇಲೆ ಕೊಡ್ತಾರೆ ಅಂತಲೂ ಕೂಡ ಹೆಚ್ಚಿಗೆ ಪ್ರಶ್ನೆಗಳಿತ್ತು. ಮತ್ತೆ ಪಾಸ್ ಮಾಡ್ತಾರಾ, ಫೇಲ್ ಮಾಡ್ತಾರಾ, ಪಾಸ್ ಮಾಡೋದಿಲ್ವಾ ಆಗಿದ್ರೆ ಮತ್ತೆ ಕಠಿಣವಾಗಿ ವ್ಯಾಲ್ಯೂಯೇಷನ್ ಮಾಡ್ತಾರೆ, ಈಸಿಯಾಗಿ ವ್ಯಾಲ್ಯೂಯೇಷನ್ ಮಾಡ್ತಾರೆ ಅಂದ್ರೆ ಸ್ಟ್ರಿಕ್ಟ್ ಕರೆಕ್ಷನ್ ಆಗುತ್ತೆ ಪೇಪರು ಅಥವಾ ಸುಲಭವಾಗಿ ಸಾಧಾರಣವಾಗಿ ಕರೆಕ್ಷನ್ ಮಾಡ್ತಾರೆ ಅಂತೆಲ್ಲ ಕೇಳ್ತೀನಿ. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಈ ಒಂದು ಪೇಪರ್ ಕರೆಕ್ಷನ್ಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಮಾಹಿತಿ ವಿಡಿಯೋದಲ್ಲಿ ನಿಮಗೆ ತಿಳ್ಕೊತೀರಾ. ಸೊ ಹಾಗಾಗಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಇರ್ತಕ್ಕಂಥ ಒಂದು ಡೌಟ್ ಏನಂದ್ರೆ ಪಾಸ್ ಆಗ್ತೀವಿ ಫೇಲ್ ಆಗ್ತೀವಿ ಅಂತೆಲ್ಲ ಡೌಟ್ಸ್ಗಳು ಇರ್ತಲ್ಲ, ಎಷ್ಟು ಮಾರ್ಕ್ಸ್ ಬರ್ಬೋದು ಏನು ಎತ್ತ ಅಂತ. ನಿಮ್ಮ ಒಂದು ಪೇಪರ್ ಕರೆಕ್ಷನ್ಗೂ ಕೂಡ ಕೆಲ ವಿದ್ಯಾರ್ಥಿಗಳಿಗೆ ಇರುತ್ತೆ ಡೌಟು, ನಾನು ಬರ್ದಿರ್ತೀನಿ, ಚೆನ್ನಾಗಿ ಬರ್ದಿದ್ದೀನಿ, ನಾನು ಅನ್ಕೊಂಡಷ್ಟು ಮಾರ್ಕ್ಸೇ ಬರುತ್ತೆ, ನಮ್ಮ ಟೀಚರ್ ಕರೆಕ್ಷನ್ ಮಾಡಿದಾಗ ನನಗೆ ಚೆನ್ನಾಗಿ ಮಾರ್ಕ್ಸ್ ಬರ್ತಾ ಇತ್ತು, ಇವಾಗ ನನಗೆ ಕರೆಕ್ಷನ್ ಮಾಡಿದಾಗ ಇಲ್ಲಿ ಯಾವ ಥರ ಕರೆಕ್ಷನ್ ಆಗ್ಬೋದಾಗಿದ್ರೆ, ಸೊ ನನಗೆ ಅನ್ಕೊಂಡಷ್ಟು ಮಾರ್ಕ್ಸ್ ಬರುತ್ತಾ ಇಲ್ವಾ ಅಥವಾ ಏನಾದ್ರು ಬೇಕಾಬಿಟ್ಟಿ ಮಾರ್ಕ್ಸ್ಗಳನ್ನ ಕೊಟ್ಬಿಡ್ತಾರೆ ಅಂತೆಲ್ಲ ವಿದ್ಯಾರ್ಥಿಗಳಿಗೆ ಗಾಬರಿಗಳು, ಆತಂಕ ಏನಾದ್ರು ಇರ್ತವೆ. ಈ ವಿಡಿಯೋ ನೋಡಿದ ನಂತರ ನಿಮ್ಗೆ ಒಂದು ಕಾನ್ಫಿಡೆನ್ಸ್ ಅಂತೂ ಬರುತ್ತೆ ಎಲ್ಲ ವಿದ್ಯಾರ್ಥಿಗಳಿಗೆ ಅಂತ ಹೇಳ್ತಾ, ಸೊ ಮರಿದೇ ವಿಡಿಯೋನ ತಪ್ಪದೆ ಕೊನೆಯವರೆಗೂ ನೋಡಿ ಅಂತ ಹೇಳ್ತಾ, ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಾಗಿ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಿರೋರು ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಸೊ ವಿಡಿಯೋ ಕಡೆಗೆ ಬರೋಣ ವಿದ್ಯಾರ್ಥಿಗಳೇ. ಇವರು ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಇರುತ್ತೆ, ಅಲ್ಲಿ ಕೂಡ ಕ್ವಿಕ್ ಮಾಹಿತಿಗಳನ್ನ ಪಡ್ಕೋತಾ ಇರಬಹುದಾಗಿರುತ್ತೆ, ಅಲ್ಲಿ ಕೂಡ ಫಾಲೋ ಮಾಡಬಹುದು ಅಂತ ಹೇಳ್ತಾ. ಸೊ ಇದೀಗ ಮೊದಲನೇದಾಗಿ ವಿದ್ಯಾರ್ಥಿಗಳ ಪ್ರಶ್ನೆ ಏನಾಯಿತು ಅಂದ್ರೆ ವ್ಯಾಲ್ಯೂಯೇಷನ್ ಯಾವ ತರ ಆಗುತ್ತೆ ಅಂದ್ರೆ ಪರೀಕ್ಷೆ ಮುಗಿದ ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ವ್ಯಾಲ್ಯೂಯೇಷನ್ ಆಗೋದಿರುತ್ತೆ, ವ್ಯಾಲ್ಯೂಯೇಷನ್ ಆದ ನಂತರದಲ್ಲೇ ರಿಸಲ್ಟ್ ಬರೋದಾಗಿರುತ್ತೆ. ಮೊದಲನೇದಾಗಿ ಪರೀಕ್ಷೆ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಕಾರ್ಯ ಯಾವ ತರ ಅಂತಂದ್ರೆ, ಸೊ ವಿದ್ಯಾರ್ಥಿಗಳಿಗೆ ಇದು ಬೋರ್ಡ್ ಒಂದು ಪರೀಕ್ಷೆ ಆಗಿರೋದ್ರಿಂದ ಸೊ ಅವರ ಒಂದು ಉತ್ತರ ಪತ್ರಿಕೆಗಳನ್ನ ಜಿಲ್ಲಾ ಮಟ್ಟದಲ್ಲಿ ಹಂಚಿಕೆಗಳನ್ನ ಮಾಡಲಾಗ್ತದೆ. ಅಂದ್ರೆ ಮೊದಲನೇದಾಗಿ SLC ಬೋರ್ಡ್ ಏನಿರುತ್ತಲ್ಲ, ಸೊ ಆ ಒಂದು ಇಲಾಖೆಗೆ ತರಿಸ್ಕೊಳ್ಳಲಾಗ್ತದೆ. ನಂತರದಲ್ಲಿ ಹಂಚಿಕೆಗಳನ್ನ ಮಾಡ್ತಾರೆ ಅಂದ್ರೆ ರ್ಯಾಂಡಮ್ ಆಗಿ, ಸೊ ಯಾವ ಡಿಸ್ಟಿಕ್ ನ ಪೇಪರ್ಗಳು ಯಾವ ಡಿಸ್ಟಿಕ್ಗೆ ಹೋಗುತ್ತೆ ಅಂತ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಆ ರೀತಿಯಾಗಿ ಒಂದು ರ್ಯಾಂಡಮ್ ಆಗಿ ಒಂದೊಂದು ಜಿಲ್ಲೆಯ ಉತ್ತರ ಪತ್ರಿಕೆಗಳಿರುತ್ತಲ್ಲ ಅದನ್ನೆಲ್ಲ ಜಿಲ್ಲೆಗಳಿಗೆ ಕಳಿಸ್ಕೊಡಲಾಗ್ತದೆ. ಇವಾಗ ಉದಾಹರಣೆಗೆ ಹೇಳ್ತಿರೋದಷ್ಟೇ, ಬೆಂಗಳೂರಿನ ಉತ್ತರ ಪತ್ರಿಕೆಗಳು ಮಂಗಳೂರಿಗೆ ಹೋಗ್ಬೋದು, ಮೈಸೂರಿಗೆ ಹೋಗ್ಬೋದು, ಧಾರವಾಡ ಹೋಗ್ಬೋದು, ಈ ತರ ಯಾವ್ದಾರ ಒಂದು ಜಿಲ್ಲೆಗಳಿಗೆ ಉತ್ತರ ಪತ್ರಿಕೆಗಳು ರವಾನೆ ಆಗ್ತವೆ. ಅದು ಯಾರಿಗೂ ಕೂಡ ಗೊತ್ತಿರೋದಿಲ್ಲ, ರ್ಯಾಂಡಮ್ ಆಗಿ ಕೂಡ ಇಲಾಖೆಯವರೇ ಕೂಡ ಮಾಡ್ತಾರೆ ಅದನ್ನ, ಇಲಾಖೆಯವರು ಕೂಡ ಅಷ್ಟಾಗಿ ಗೊತ್ತಿರೋದಿಲ್ಲ, ಅದು ಅಂದ್ರೆ ರ್ಯಾಂಡಮ್ ಆಗಿ ಕಳಿಸ್ತಾರೆ ಅದನ್ನ. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಕೋಡಿಂಗ್ ಮತ್ತೆ ಡಿಕೋಡಿಂಗ್ ಅಂತ ಎಲ್ಲ ಕೆಲಸಗಳು ಕೂಡ ಆಗಿರ್ತವೆ, ಅದರ ಬೇಸ್ ಮೇಲೆ ಇದೆಲ್ಲ ನಡೆಯುತ್ತೆ. ನಂತರದಲ್ಲಿ ವ್ಯಾಲ್ಯೂಯೇಷನ್ ಮಾಡಲಿಕ್ಕೆ ಮೌಲ್ಯಮಾಪಕರು ಇರ್ತಾರಲ್ಲ ಅವರ ನೋಂದಣಿಗಳನ್ನ ಕೂಡ ಮಾಡ್ಕೊಳ್ಳೋದಕ್ಕೆ ದಿನಾಂಕನೂ ಕೂಡ ಪ್ರಕಟ ಮಾಡಿರ್ತಾರೆ. ಸೊ ಅವರು ಕೂಡ ವ್ಯಾಲ್ಯೂಯೇಷನ್ಗೆ ಭಾಗಿಯಾಗೋದಕ್ಕೆ, ಸೊ ಅವರು ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿರೋದಕ್ಕೆ ಅವರು ಕೂಡ ನೋಂದಣಿ ಮಾಡ್ಕೋಬೇಕಿರುತ್ತೆ ವ್ಯಾಲ್ಯೂಯೇಷನ್ಗೆ. ಸೊ ಎಲ್ಲ ಒಂದು ಶಾಲಾ ಶಿಕ್ಷಕರಿಗೂ ಕೂಡ ಒಂದು ಅವಕಾಶನ ಕೂಡ ಕೊಟ್ಟಿರ್ತಾರೆ, ಮತ್ತೆ ಕಡ್ಡಾಯ ಕೂಡ ಇರುತ್ತೆ ವ್ಯಾಲ್ಯೂಯೇಷನ್ಗೆ ಹೋಗಲೇಬೇಕು ಅಂತೆಲ್ಲ ನೋಟಿಫಿಕೇಶನ್ ಎಲ್ಲ ಕಾಲ್ ಆಗಿರುತ್ತೆ. ನೋಟಿಫಿಕೇಶನ್ ಬಂದ ನಂತರದಲ್ಲಿ ಎಲ್ಲರೂ ಕೂಡ ವ್ಯಾಲ್ಯೂಯೇಷನ್ಗೆ ಹಾಜರು ಕೂಡ ಆಗಬೇಕಾಗಿರುತ್ತೆ. ಬಟ್ ಶಿಕ್ಷಕರು ಅವರ ರೀಸನ್ಸ್ ಇನ್ನೊಂದು ಮತ್ತೊಂದೆಲ್ಲ ಕೊಟ್ಟು ಕೂಡ ಕೆಲವೊಂದು ಸಮಸ್ಯೆಗಳನ್ನ ಇತ್ತು ಅಂದ್ರೆ ಅವರು ಪಾರಾಗಬಹುದಿರುತ್ತೆ. ಅಂದ್ರೆ ವ್ಯಾಲ್ಯೂಯೇಷನ್ಗೆ ಅವ್ರಿಗೆ ಸಮಸ್ಯೆ ಇತ್ತು ಅಂದ್ರೆ ವ್ಯಾಲ್ಯೂಯೇಷನ್ ಇಂದ ಅವರು ಹೊರ ಉಳಿಬಹುದಾಗಿರುತ್ತೆ. ಬಟ್ ಕಡ್ಡಾಯ ಅಂತೂ ಇರುತ್ತೆ ವ್ಯಾಲ್ಯೂಯೇಷನ್ ನಲ್ಲಿ ಭಾಗಿಯಾಗೋದು, ಯಾಕಂದ್ರೆ ವ್ಯಾಲ್ಯೂಯೇಷನ್ಗೆ ಶಿಕ್ಷಕರೇ ಬರ್ತಿಲ್ಲ ಅಂದ್ರೆ ರಿಸಲ್ಟ್ ಬೇಗ ಕೊಡಕ್ ಆಗೋದಿಲ್ಲ. ಆ ಕಾರಣಕ್ಕೆ ಶಿಕ್ಷಕರಿಗಂತೂ ಕಡ್ಡಾಯ ಇರುತ್ತೆ, ನೋಂದಣಿ ಎಲ್ಲ ಆಗ್ಬೇಕಿರುತ್ತೆ. ಅವ್ರು ನೋಂದಣಿ ಮಾಡ್ಕೊಂಡಂತ ಶಿಕ್ಷಕರು ಇರ್ತಾರಲ್ಲ, ನಿಗದಿತ ದಿನಾಂಕದಂದ್ರೆ ಏಪ್ರಿಲ್ 15ರಿಂದ ಈ ವರ್ಷ ಏಪ್ರಿಲ್ 15 2025ರಿಂದ ಮೌಲ್ಯಮಾಪನ ಕಾರ್ಯ ಕೂಡ ಶುರು ಮಾಡಿದರೆ. ಹಾಗಾಗಿ ಏಪ್ರಿಲ್ 15ರಿಂದ ಮೌಲ್ಯಮಾಪನ ಕಾರ್ಯ ಶುರು ಆಗಿರೋದ್ರಿಂದ ಆ ದಿನದಂದು ಆ ಒಂದು ಮೌಲ್ಯಮಾಪಕರುಗಳಿಗೆ ಯಾವ ಒಂದು ಮೌಲ್ಯಮಾಪನ ಕೇಂದ್ರದಲ್ಲಿ ಮೌಲ್ಯಮಾಪನ ನಡೆಯುತ್ತಿದೆ ಅಂತ ಅಂದ್ಬಿಟ್ಟು ಅವ್ರಿಗೆ ಮಾಹಿತಿನ ಕೂಡ ಕೊಡ್ತಾರೆ. ಅಲ್ಲಿ ಹೋಗ್ಬಿಟ್ಟು ಅವರು ವ್ಯಾಲ್ಯೂಯೇಷನ್ ಅಲ್ಲಿ ಭಾಗಿಯಾಗಬೇಕಿರುತ್ತೆ. ವ್ಯಾಲ್ಯೂಯೇಷನ್ ಅಲ್ಲಿ ಭಾಗಿಯಾದ ನಂತರದಲ್ಲಿ ಅವ್ರ ಕಡೆಯಿಂದ ಮೊಬೈಲ್ ಇನ್ನೊಂದು ಮತ್ತೊಂದು ಅಂದರೆ ಎಲ್ಲಾ ರೀತಿಯಾದಂಥ ಗೌಪ್ಯವಾಗಿಯೇ ಮೌಲ್ಯಮಾಪನ ನಡೀತದೆ ಅಂತಾನೂ ಕೂಡ ಮಾಹಿತಿ ಇರುವಂತದ್ದಾಗಿರುತ್ತೆ. ಯಾವುದೇ ರೀತಿಯಾಗಿ ಅವರಿಗೆ ಮೊಬೈಲ್ ಅನ್ನ ಬಳಸಲಿಕ್ಕೆ ಅವಕಾಶ ಕೊಡದೇ ಇರೋದಾಗಿರ್ಬೋದು, ಮತ್ತೆ ಕಟ್ಟುನಿಟ್ಟಿನ ಒಂದು ಕ್ರಮಗಳನ್ನು ವಹಿಸೋದಾಗಿರ್ಬೋದು, ಯಾವುದೇ ರೀತಿ ಎಲ್ಲೂ ಸಮಸ್ಯೆ ಆಗದೇ ಇರೋ ರೀತಿಯಲ್ಲಿ ವ್ಯಾಲ್ಯೂಯೇಷನ್ ಗಳನ್ನ ಕೂಡ ಮಾಡ್ತಾರೆ ಅಂತ ಇಲಾಖೆ ಕಡೆಯಿಂದ ಅಧಿಕೃತ ಮಾಹಿತಿಗಳು ಕೂಡ ಇದಾವೆ. ಸೊ ಅದೇ ರೀತಿ ಕಾನ್ಫಿಡೆನ್ಷಿಯಲ್ ಆಗಿ ವ್ಯಾಲ್ಯೂಯೇಷನ್ ಗಳು ನಡೀತವೆ, ಯಾವುದೇ ರೀತಿ ವಿದ್ಯಾರ್ಥಿಗಳು ಭಯ ಪಡುವಂತ ಅವಶ್ಯಕತೆ ಇಲ್ಲ. ನಂತರದಲ್ಲಿ ಉತ್ತರ ಪತ್ರಿಕೆಗಳನ್ನ ವ್ಯಾಲ್ಯೂಯೇಷನ್ ಯಾವ ತರ ಮಾಡ್ತಾರೆ, ಯಾವ ಬೇಸ್ ಮೇಲೆ ಮಾರ್ಕ್ಸ್ ಕೊಡ್ತಾರಾಗಿದ್ರೆ ಆರಾಮಾಗಿ ಮಾರ್ಕ್ಸ್ ಕೊಡ್ತಾರೆ. ಇವಾಗ ಒಬ್ಬೊಬ್ಬ ಟೀಚರ್ಗಳು ಪೇಪರ್ ಅನ್ನ ನೋಡಿದಾಗ ಒಬ್ಬೊಬ್ರಿಗೊಂದು ಮನಸ್ಸಿಗೆ ಬರ್ತಿರುತ್ತೆ, ಓ ಈ ತರ ಬರ್ದೇನು ಒಬ್ಬ ವಿದ್ಯಾರ್ಥಿ ಮಾರ್ಕ್ಸ್ ಕೊಟ್ಬಿಡೋಣ ಅಂತ. ಕೆಲವರಿಗೆ ಧಾರಾಳ ಮನಸ್ಸು ಬರೋ ತರ ಬಂದ್ರೆ, ಇನ್ ಕೆಲವರಿಗೆ ಇಲ್ಲ ನನಗೆ ಇದೇ ರೀತಿ ಆನ್ಸರ್ ಬೇಕು ಅಂತ ಕೆಲವರು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಸೊ ಅದು ಯಾವ ತರ ಹೋಗುತ್ತೆ, ಈ ತರ ಮಾರ್ಕ್ಸ್ ಕೊಡ್ಬೋದಾ ಅಂದ್ರೆ ಬೇಕಾಬಿಟ್ಟಿ ಮಾರ್ಕ್ಸ್ ಕೊಡ್ಬೋದಾ, ಅಥವಾ ಇಲ್ಲ ನನಗೆ ಎಕ್ಸಾಕ್ಟ್ ಆನ್ಸರೇ ಬೇಕು ಅಂತ ಶಿಕ್ಷಕರು ಹೇಳ್ಬೋದಾ, ಇಲ್ಲ ವಿದ್ಯಾರ್ಥಿಗಳು ಈ ಎರಡು ತರನು ಮಾಡೋವಾಗಿಲ್ಲ. ಇಲ್ಲಿ ಯಾವ ತರ ಬರುತ್ತೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಉತ್ತರ ಪತ್ರಿಕೆಗಳ ಒಂದು ಕೀಲಿ ಆನ್ಸರ್ ಅನ್ನ ಕೊಟ್ಟಿರ್ತಾರೆ, ಕೀ ಆನ್ಸರ್ ಅಂತ ಕರೀತಾರೆ ಅದನ್ನ. ಕನ್ನಡದಲ್ಲಿ ಉತ್ತರ ಪತ್ರಿಕೆಗಳ ಒಂದು ಕೀ ಇಲ್ಲಿ ಉತ್ತರ ಅಂತಾನೂ ಕೂಡ ಕರೀತಾರೆ, ಸೇಮ್ ಅದೇನೆ ಬರುತ್ತೆ ಕೀ ಆನ್ಸರ್ ಅಂತ. ಅಂದ್ರೆ ಇಲಾಖೆ ಕಡೆಯಿಂದನೇ ಕ್ವಶನ್ ಪೇಪರ್ ರೆಡಿಯಾದ ಸಂದರ್ಭದಲ್ಲೇ ಆ ಒಂದು ಕ್ವಶನ್ ಪೇಪರ್ಗೆ ಸಂಬಂಧಪಟ್ಟಂತೆ ಆನ್ಸರ್ ಅನ್ನ ಕೂಡ ರೆಡಿ ಮಾಡಿನೇ ಕೊಟ್ಟಿರ್ತಾರೆ. ಅಂದ್ರೆ ಕ್ವಶನ್ ಪೇಪರ್ ರೆಡಿ ಮಾಡ್ತಾರಲ್ಲ, ಸುಮಾರು ಜನರು ಕ್ವಶನ್ ಪೇಪರ್ ಗಳನ್ನ ರೆಡಿ ಮಾಡಿರ್ತಾರೆ, ಅವರು ರೆಡಿ ಮಾಡಿದಂತ ಕ್ವಶನ್ ಪೇಪರ್ ನ ರ್ಯಾಂಡಮ್ ಆಗಿ ಚೂಸ್ ಮಾಡ್ತಾರೆ. ಆ ಕ್ವಶನ್ ಪೇಪರ್ ರೆಡಿ ಮಾಡಿದವರೆ ಆನ್ಸರ್ ಅನ್ನ ಕೂಡ ಕೀಲಿ ಆನ್ಸರ್ ಗಳನ್ನ ಚಿಕ್ಕದಾಗಿ ಆನ್ಸರ್ ಅನ್ನ ಕೊಟ್ಟಿರ್ತಾರೆ. ಆ ಒಂದು ಆನ್ಸರ್ ಶೀಟ್ ಗಳಲ್ಲಿ ವಿದ್ಯಾರ್ಥಿಗೆ ಈ ಆನ್ಸರ್ ಗಳು ಇರಲೇಬೇಕು, ಕಡ್ಡಾಯವಾಗಿ ಈ ವರ್ಡ್ಸ್ ಗಳು ಇರಬೇಕು ಅಂತ ಇರುತ್ತೆ. ಪೂರ್ತಿ ಡೀಪ್ ಆಗಿ ಆನ್ಸರ್ ಇರೋದಿಲ್ಲ, ಅಲ್ಲಿ ಪ್ರಮುಖವಾಗಿ ಕೆಲವೊಂದು ಅಂಶಗಳನ್ನ ಟೆಕ್ಸ್ಟ್ ಬುಕ್ ನಿಂದನೇ ತೆಗೆದು ಕೊಟ್ಟಿರ್ತಾರೆ. ಅಂದ್ರೆ ಇವಾಗ 3 ಮಾರ್ಕ್ಸ್ 4 ಮಾರ್ಕ್ಸ್ ಆನ್ಸರ್ ಇದೆ ಅಂದ್ರೆ ಡೀಪ್ ಆಗಿ ಆನ್ಸರ್ ಗಳು ಇರೋದಿಲ್ಲ, ಅಲ್ಲಿ ಮೈನ್ ವರ್ಡ್ಸ್ ಗಳು ಇರ್ತವೆ. ಆ ಒಂದು ಪದಗಳು ಆ ಒಂದು ಬಳಕೆ ಆಗಿದ್ರಲ್ಲಿ ಸೊ ವಿದ್ಯಾರ್ಥಿಗೆ ಮಾರ್ಕ್ಸ್ ಕೊಡಬಹುದು ಅಂತ ಇರುತ್ತೆ. ಸೊ ಹಾಗಾಗಿ ಕೀ ಉತ್ತರಗಳ ಆಧಾರದ ಮೇಲೆ ವಿದ್ಯಾರ್ಥಿಗಳಿಗೆ ಅಂಕವನ್ನ ಹಂಚಿಕೆ ಮಾಡೋದಾಗಿರುತ್ತೆ, ಮಾರ್ಕ್ಸ್ ಗಳನ್ನ ಕೂಡ ಇಲ್ಲಿ ಕೊಡುವಂತದ್ದಾಗಿರುತ್ತೆ.
ವಿದ್ಯಾರ್ಥಿಗಳಿಗೆ ಕೀ ಆನ್ಸರ್‌ನ ಬೇಸ್ ಮೇಲೆ ಮಾರ್ಕ್ಸ್‌ಗಳನ್ನ ಕೊಡಬೇಕು. ಯಾವುದೇ ರೀತಿಯಾಗಿ ವೈಯಕ್ತಿಕವಾಗಿ ಕೂಡ ಕೊಡಬಾರ್ದು ಅಂತಾನೂ ಕೂಡ ಇಲಾಖೆಯವರು ಅವರಿಗೆ ತಿಳಿಸಿರ್ತಾರೆ. ಸೊ, ಬಹುತೇಕವಾಗಿ ವಿದ್ಯಾರ್ಥಿಗಳಿಗೆ ಆನ್ಸರ್ ಏನಿದೆಯಲ್ಲ, ಕೀ ಆನ್ಸರ್‌ಗಳ ಬೇಸ್ ಮೇಲೆನೇ ಕೊಡ್ತಾರೆ. ನೀವು ಬರೆದಿರುವಂಥ ಆನ್ಸರ್ ಅಲ್ಲಿ ಮ್ಯಾಚ್ ಆಗ್ತಿದೆಯಲ್ವಾ ಅಂತ ಎಲ್ಲ ಒಂದು ಮೌಲ್ಯಮಾಪಕರು ಕೂಡ ಚೆಕ್ ಮಾಡ್ತಾರೆ. ಆನ್ಸರ್ ಮ್ಯಾಚ್ ಆಗ್ತಿದ್ರೆ ನಿಮಗೆ ಅಲ್ಲಿ ಸಂಪೂರ್ಣವಾಗಿ ಮಾರ್ಕ್ಸ್‌ಗಳು ಕೂಡ ಸಿಗುತ್ತೆ. ವಿದ್ಯಾರ್ಥಿಗಳು ಏನೇ ಬರೆದಿದ್ರು ಕೂಡ ಒಟ್ಟಿನಲ್ಲಿ ಅಲ್ಲಿ ಕೀ ಆನ್ಸರ್‌ಗಳು ಏನು ಬರೆದಿರ್ತಾರಲ್ಲ, ಅದು ಮ್ಯಾಚ್ ಆಗ್ತಿದ್ರೆ ಒಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಆನ್ಸರ್ ಅಂತೂ ಕರೆಕ್ಟ್ ಇದೆ ಅಂತ ವ್ಯಾಲ್ಯೂಯೇಟರ್‌ಗೆ ಅನಿಸಿದಾಗ ಆ ಒಂದು ಕೀ ಆನ್ಸರ್‌ಗಳ ಪ್ರಕಾರನೇ ನೀವು ಬರೆದಿದ್ದೀರಿ ಅಂದ್ರೆ ಔಟ್ ಆಫ್ ಔಟ್ ಮಾರ್ಕ್ಸ್‌ಗಳು ಕೂಡ ಸಿಗುತ್ತೆ. ಸೊ, ಇದು ಕೀ ಆನ್ಸರ್‌ನ ಬೇಸ್ ಮೇಲೆ ವ್ಯಾಲ್ಯೂಯೇಷನ್ ಆಗುತ್ತೆ. ವಿದ್ಯಾರ್ಥಿಗಳು ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಅಷ್ಟು ಬರ್ದೀನಿ, ಇಷ್ಟು ಬರ್ದೀನಿ ಹಾಗೆ ಹೀಗೆ ಅಂತ ಏನೆಂದ್ರು ಕೂಡ ಇಲ್ಲಿ ಮಾರ್ಕ್ಸ್‌ಗಳನ್ನು ಅನ್ವಯ ಆಗೋದಾಗುತ್ತೆ. ಅಂದ್ರೆ ಯಾವ ತರ ಕೊಡ್ತಾರೆ ಅಂದ್ರೆ ಕೀ ಆನ್ಸರ್‌ಗಳ ಆಧಾರದ ಮೇಲೆ ಮಾರ್ಕ್ಸ್‌ಗಳಂತೂ ಕೊಡ್ತಾರೆ. ಇನ್ನು ವಿದ್ಯಾರ್ಥಿಗಳು ಇನ್ನೊಂದು ಪ್ರಶ್ನೆ ಬಂದ್ಬಿಡುತ್ತೆ, ಈ ಕೀ ಆನ್ಸರ್‌ಗೆ ಮ್ಯಾಚ್ ಆಗಿಲ್ಲ ಅಂದ್ರೆ ನಾನು ನೋನ್ ಆನ್ಸರ್ ಬರ್ದೀನಿ ಮಾರ್ಕ್ಸ್ ಕೊಡ್ತಾರೆ ಹಾಗೆ ಹೀಗೆ ಅಂದ್ರೆ ಇದು ಅವಲಂಬನೆ ಆಗುತ್ತೆ. ಬಟ್ ಔಟ್ ಆಫ್ ಔಟ್ ಮಾರ್ಕ್ಸ್‌ಗಳು ತುಂಬಾ ಹೆಚ್ಚಿಗೆ ಅಂಕಗಳನ್ನ ಪರಿಗಣಿಸಿ ತೆಗಿಬೇಕು ಅಂತಿರುವಂಥ ವಿದ್ಯಾರ್ಥಿಗಳಿಗೆ ಕೀ ಆನ್ಸರ್‌ನ ಪ್ರಕಾರದಲ್ಲಿ ಅವರಿಗೆ ಮಾರ್ಕ್ಸ್‌ಗಳು ಸಿಗೋದಾಗಿರುತ್ತೆ. ಫೇಲ್ ಆಗುವಂಥ ಹಂತದಲ್ಲಿ ಬೇರೆ ಬೇರೆ ರೀತಿ ಪೇಪರ್‌ಗಳು ಕರೆಕ್ಷನ್ ಆಗ್ತಿದೆ. ಸೊ, ಸದ್ಯಕ್ಕೆ ಇವಾಗ ವ್ಯಾಲ್ಯೂಯೇಷನ್ ಬಗ್ಗೆ ಮೆಜಾರಿಟಿ ಮಾಹಿತಿನ ತಿಳಿಸ್ತಾ ಇರೋದಾಗಿರುತ್ತೆ. ಪ್ರತಿ ಉತ್ತರ ಪತ್ರಿಕೆನ ವಿದ್ಯಾರ್ಥಿಗೆ ಯಾವುದೇ ವಿದ್ಯಾರ್ಥಿಯು ಕೂಡ ಇವಾಗ ನಾನು ಕರೆಕ್ಟಾಗಿ ಬರ್ದಿದ್ದೇನೆ ಮಾರ್ಕ್ಸ್ ಕೊಟ್ಟಿಲ್ಲ ಹಾಗೆ ಹೀಗೆ ಅಂತ ಪ್ರಶ್ನೆಗಳು ಎದ್ದು ಬರುತ್ತೆ ನಂತರದಲ್ಲಿ. ಆ ಥರ ಆಗಬಾರ್ದು ಅಂದ್ಬಿಟ್ಟು ವಿದ್ಯಾರ್ಥಿ ಯಾರಿಗೂ ಕೂಡ ಮೋಸ ಆಗಬಾರ್ದು ಅಂದ್ಬಿಟ್ಟು ಪ್ರತಿ ಉತ್ತರ ಪತ್ರಿಕೆನ ಮೊದಲನೇದಾಗಿ 2 ಬಾರಿ ಅಂದ್ರೆ ಕರೆಕ್ಷನ್ ಅನ್ನ ಮಾಡಲಾಗ್ತದೆ. ಮೊದಲನೇದಾಗಿ ಡಿಸಿ ಅಂತ ಕರೀತಾರೆ, ಸಹಾಯಕ ಮೌಲ್ಯಮಾಪಕರು ಇರ್ತಾರೆ. ಇಲ್ಲಿ ನಂತರದಲ್ಲಿ ಉಪಮುಖ್ಯ ಮೌಲ್ಯಮಾಪಕರು ಅಂತಾನೂ ಕೂಡ ಇರ್ತಾರೆ. ಸೊ, ಉಪಮುಖ್ಯ ಮೌಲ್ಯಮಾಪಕರು ಏನಿರ್ತಾರೆ ಅಲ್ಲಿ ಇವರು ಪೇಪರ್ ಅನ್ನ ಕರೆಕ್ಷನ್ ಮಾಡ್ತಾರೆ. ನಂತರದಲ್ಲಿ ಸಹಾಯಕ ಮೌಲ್ಯಮಾಪಕರು ಕೂಡ ಈ ಒಂದು ಪೇಪರ್ ಅನ್ನ ಕೂಡ ಕರೆಕ್ಷನ್ ಮಾಡ್ತಾರೆ. ನಂತರದಲ್ಲಿ ಇಲ್ಲಿ ವ್ಯಾಲ್ಯೂಯೇಷನ್ ಯಾವ ತರ ಆಗುತ್ತೆ ಅಂದ್ರೆ ಉಪಮುಖ್ಯ ಮೌಲ್ಯಮಾಪಕರು ಅಂತ ಇರ್ತಾರಲ್ಲ 3 ಬಾರಿ ಆ ಪೇಪರ್‌ಗಳನ್ನ 3 ಜನರು ಕರೆಕ್ಷನ್ ಮಾಡ್ತಾರೆ. ನಂತರದಲ್ಲಿ ಸಹಾಯಕ ಮೌಲ್ಯಮಾಪಕರು ಅಂತ ಇರ್ತಾರೆ. ಅವರು ಕೂಡ ಒಂದು ಬಾರಿ ಕ್ವೆಶ್ಚನ್ ಆನ್ಸರ್ ಪೇಪರ್ ಅನ್ನ ಕರೆಕ್ಷನ್ ಮಾಡ್ತಾರೆ. ಒಟ್ಟು ನಿಮ್ಮ ಪೇಪರ್ ಏನಿದೆಯಲ್ಲ 4 ಬಾರಿ ಪೇಪರ್ ಕರೆಕ್ಷನ್ ಆಗುತ್ತೆ ಅಂತ ಸದ್ಯಕ್ಕೆ ಒಂದು ಮಾಹಿತಿ ಇರೋದಾಗಿರುತ್ತೆ. ಯಾವುದೇ ವಿದ್ಯಾರ್ಥಿಗಳಿಗೆ ಅವರು ತೆಗೆದಿರುವಂತಹ ಮಾರ್ಕ್ಸ್‌ಗಳು ಮೋಸ ಆಗಬಾರದು ಅನ್ನುವಂತ ಕಾರಣಕ್ಕೆ ಯಾವ್ದಾರ ವಿದ್ಯಾರ್ಥಿಗಳು ತೆಗೆದಿರ್ತಾರೆ ಮಾರ್ಕ್ಸ್‌ಗಳನ್ನ ಆದ್ರೆ ಒಬ್ಬರು ಕರೆಕ್ಷನ್ ಮಾಡಿದಾಗಲೂ ಒಂದೊಂಥರ ಡೌಟ್ಸ್‌ಗಳು ಬರ್ತಿರುತ್ತೆ. ಒಂದೊಂಥರ ಕೊಟ್ಟಿರ್ತಾರೆ ಕೆಲವರು, ಇನ್ನೊಬ್ಬರು ಕೊಟ್ಟಿರಲ್ಲ. ಈ ತರ ಒಟ್ಟು ಎಲ್ಲಾ ಮೌಲ್ಯಮಾಪಕರು ಕೂಡ ಕರೆಕ್ಷನ್ ಮಾಡಿದಾಗಲೂ ಕೂಡ ಸೇಮ್ ಮಾರ್ಕ್ಸೇ ನಿಂತಿರಬೇಕಿರುತ್ತೆ. ಆ ಕಾರಣಕ್ಕೆ ಇಲ್ಲಿ ಪೇಪರ್ ಅನ್ನ ಇಷ್ಟು ಬಾರಿ ಕರೆಕ್ಷನ್ ಮಾಡ್ತಾರೆ. ಯಾಕಂದ್ರೆ ಎಸ್ಎಲ್ಸಿ ಒಂದು ಪರೀಕ್ಷೆ ಅಂತಕ್ಕಂಥದ್ದು ವಿದ್ಯಾರ್ಥಿಗಳ ಒಂದು ಪ್ರಮುಖ ಘಟ್ಟ ಅನ್ನೋ ರೀತಿ ಪರಿಗಣಿಸೋದ್ರಿಂದ ಯಾವುದೇ ವಿದ್ಯಾರ್ಥಿಗಳಿಗೆ ಅವರು ಬರೆದಿರುವಂತಹ ಉತ್ತರಕ್ಕೆ ಅನ್ಯಾಯ ಆಗಬಾರದು ಅಂತ ಇಷ್ಟು ಬಾರಿ ಕರೆಕ್ಷನ್ ಅನ್ನ ಮಾಡ್ತಾರೆ ಅಂತ ಇಲ್ಲಿ ಮಾಹಿತಿ ತಿಳಿದು ಬಂದಿರೋದಾಗಿರುತ್ತೆ. ನಂತರದಲ್ಲಿ ಈ ವಿದ್ಯಾರ್ಥಿಗಳಿಗೆ ಇಷ್ಟು ಬಾರಿ ಪೇಪರ್ ಕರೆಕ್ಷನ್ ಆಗುತ್ತೆ ಅಂತ ಮಾಹಿತಿನ ಕೊಟ್ವಿ. ಅಂದ್ರೆ 4 ಬಾರಿ ಪೇಪರ್ಗಳು ಕರೆಕ್ಷನ್ ಆಗ್ತವೆ ಅಂತ ಸದ್ಯಕ್ಕೆ ಇರುವಂತಹ ಮಾಹಿತಿ. ನಂತರದಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ಕಂಪ್ಯೂಟರೀಕರಣ ಮಾಡಲಾಗ್ತದೆ. ವಿದ್ಯಾರ್ಥಿಗಳು ತೆಗೆದಿರುವಂತಹ ಮಾರ್ಕ್ಸ್ ಏನಿರುತ್ತೆ ಅದನ್ನು ಕಂಪ್ಯೂಟರ್‌ಗೆ ಅಪ್ಲೋಡ್ ಮಾಡುವಂತ ಕೆಲಸ ಇರುತ್ತೆ. ಇದನ್ನ ಕೂಡ ಉಪಮುಖ್ಯ ಮೌಲ್ಯಮಾಪಕರು ವಿದ್ಯಾರ್ಥಿಗಳು ತೆಗೆದಿರುವಂತಹ ಮಾರ್ಕ್ಸ್ ಅನ್ನ ಕಂಪ್ಯೂಟರ್‌ಗೆ ಹಾಕ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಸಹಾಯಕ ಮೌಲ್ಯಮಾಪಕರು ಕೂಡ ಅಂದ್ರೆ ಇವರು ಉಪಮುಖ್ಯ ಮೌಲ್ಯಮಾಪಕರು ಹಾಕಿದ ನಂತರದಲ್ಲಿ ಸಹಾಯಕ ಮೌಲ್ಯಮಾಪಕರು ಕೂಡ ಒಂದು ಸಿಸ್ಟಮ್ ಅಲ್ಲಿ ಮಾರ್ಕ್ಸ್ ಸರಿಯಾಗಿ ಎಂಟ್ರಿ ಆಗಿದೆ ಅಂತಾನೂ ಕೂಡ ಚೆಕ್ ಮಾಡ್ತಾರೆ. ಯಾಕಂದ್ರೆ ಅವರು ಮಿಸ್ ಆಗಿದ್ರೆ ಇವಾಗ 55 ಹಾಕೋ ಜಾಗದಲ್ಲಿ ವಿದ್ಯಾರ್ಥಿಗೆ ಅವರು 35 ಹಾಕ್ಬಿಟ್ಟಿದೆ ಅಂದ್ರೆ ವಿದ್ಯಾರ್ಥಿ ಮಾರ್ಕ್ಸ್ ಕಡಿಮೆ ಬಂದ್ಬಿಡುತ್ತೆ. ಆ ಕಾರಣಕ್ಕೆ 2 ಬಾರಿ ಚೆಕ್‌ಗಳನ್ನ ಮಾಡಲಾಗ್ತದೆ. ಉಪಮುಖ್ಯ ಮೌಲ್ಯಮಾಪಕರು ಮತ್ತು ಸಹಾಯಕ ಮೌಲ್ಯಮಾಪಕರು ಇಬ್ಬರೂ ಕೂಡ ಕರೆಕ್ಷನ್ ಅನ್ನ ಮಾಡ್ತಾರೆ. ಸರಿಯಾಗಿ ಅಪ್ಲೋಡ್ ಆಗಿದೆ ಅಂತ ಪೇಪರ್ ಕರೆಕ್ಷನ್ ಅನ್ನು ಕೂಡ ಮಾಡ್ತಾರೆ. ನಂತರದಲ್ಲಿ ಇಂಟರ್ನೆಟ್‌ಗೆ ಅಪ್ಲೋಡ್ ಮಾಡಿದಾಗಲೂ ಕೂಡ ಅದನ್ನ ಮಾಡ್ತಾರೆ. ನಂತರದಲ್ಲಿ ಯಾವುದೇ ರೀತಿ ವಿದ್ಯಾರ್ಥಿಗಳು ಭಯ ಪಡುವಂತ ಅವಶ್ಯಕತೆ ಇಲ್ಲ ನಮ್ಮ ಮಾರ್ಕ್ಸ್ ಏನಾಗ್ಬಿಡುತ್ತೆ ಅಂತ. ನಂತರದಲ್ಲಿ ಆಂತರಿಕ ಮತ್ತೆ ಏನು ಥಿಯರಿ ಒಂದು ಲಿಖಿತ ಪರೀಕ್ಷೆ ಇರುತ್ತೆ 2 ಮಾರ್ಕ್ಸ್‌ಗಳನ್ನ ಕೂಡ ಎಂಟ್ರಿ ಮಾಡಬೇಕಾದ ಸಂದರ್ಭದಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಒಟ್ಟುಗೂಡಿಸಿ ನಂತರದಲ್ಲಿ ರಿಸಲ್ಟ್ ಅನ್ನ ಅನೌನ್ಸ್ ಮಾಡೋ ಕೆಲಸ ಇರುತ್ತೆ. ಇದರಲ್ಲೂ ಕೂಡ ಸಹಾಯಕ ಮತ್ತು ಉಪಮುಖ್ಯ ಮೌಲ್ಯಮಾಪಕರು ಇಬ್ಬರು ಕೂಡ ಒಂದು ಪಾತ್ರ ಇರುತ್ತೆ. ಇಬ್ರು ಕೂಡ ಚೆಕ್ ಮಾಡ್ಬಿಟ್ಟೆ ಅದನ್ನ ಸಬ್ಮಿಟ್ ಅಂತ ಕೂಡ ಕೊಡಲಾಗ್ತದೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಅವರು ತೆಗೆದಿರುವಂತಹ ಮಾರ್ಕ್ಸ್ ಆಗಿರ್ಬೋದು, ಪೇಪರ್ ಅಲ್ಲಿ ಬರ್ದಿರತಕ್ಕಂಥದ್ದಾಗಿರ್ಬೋದು, ನಾವು ಬರ್ದಿದೀವಿ ನಮಗೆ ಕೊಟ್ಟಿಲ್ಲ ಹಾಗೆ ಹೀಗೆ ಅಂತಕ್ಕಂಥದ್ದು ಏನು ಹೇಳ್ತಿರಲ್ಲ. ಸೊ, ಇಲಾಖೆ ಕಡೆಯಿಂದ ಕೀ ಆನ್ಸರ್ ಪ್ರಕಾರದಲ್ಲೂ ಕೂಡ ವ್ಯಾಲ್ಯೂಯೇಷನ್ ಮಾಡ್ತಾರೆ. ನಂತರದಲ್ಲಿ ವಿದ್ಯಾರ್ಥಿಗೆ ಉತ್ತರ ಪತ್ರಿಕೆಯನ್ನ ಕೀ ಆನ್ಸರ್ ಬೇಸ್ ಮೇಲೆ ವ್ಯಾಲ್ಯೂಯೇಷನ್ ಮಾಡಿದ್ರು ಕೂಡ 3 ಶಿಕ್ಷಕರು ಇಲ್ಲಿ ವ್ಯಾಲ್ಯೂಯೇಷನ್ ಮಾಡ್ತಾರೆ. ನಂತರದ ಸಹಾಯಕ ಮೌಲ್ಯಮಾಪಕರು ಇರ್ತಾರಲ್ಲ ಅವರು ಕೂಡ ಒಂದು ಕರೆಕ್ಷನ್ ಅನ್ನ ಮಾಡ್ತಾರೆ. ಸೊ, ಹೀಗಾಗಿ ಇಷ್ಟು ಜನ ಕರೆಕ್ಷನ್ ಮಾಡಿದಾಗಲೇ ವಿದ್ಯಾರ್ಥಿಗಳಿಗೆ ಅಲ್ಲಿ ಮಾರ್ಕ್ಸ್‌ಗಳು ಒಂದು ಪಕ್ಕಾ ಬರ್ತದೆ ಅಂತ ಹೇಳ್ಬೋದಾಗಿರುತ್ತೆ. ಯಾಕಂದ್ರೆ ಒಬ್ಬೊಬ್ಬ ಶಿಕ್ಷಕರು ಕರೆಕ್ಷನ್ ಮಾಡಿದ್ರೆ ಒಬ್ಬರೇ ಮಾಡ್ಬಿಡ್ತಾರೆ ಅಂತಂದ್ರೆ ಅವರ ಮೈಂಡ್ ಸೆಟ್ ಮೇಲೆ ಅಂತ ಹೇಳ್ಬೋದಾಗಿರುತ್ತೆ. ಬಟ್ ಅಲ್ಲಿ ಇಷ್ಟು ಜನ ಕರೆಕ್ಷನ್ ಮಾಡೋದ್ರಿಂದ ಯಾವುದೇ ರೀತಿ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗದೇ ಇರೋ ರೀತಿಯಲ್ಲಿ ಪೇಪರ್ ಕರೆಕ್ಷನ್ ಆಗುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ಮತ್ತೆ ಕೀ ಆನ್ಸರ್ ಪ್ರಕಾರದಲ್ಲಿ ವ್ಯಾಲ್ಯೂಯೇಷನ್ ಮಾಡ್ತಾರೆ ಅಂದ್ರೆ ಹೌದು ವಿದ್ಯಾರ್ಥಿಗಳ ಕೀ ಆನ್ಸರ್‌ನ ಪ್ರಕಾರದಲ್ಲೇ ನಿಮ್ಮ ಒಂದು ಉತ್ತರ ಪತ್ರಿಕೆಯ ಮೌಲ್ಯಮಾಪನ ಕಾರ್ಯ ನಡೆಯುತ್ತೆ. ಆದ್ರೆ ವಿದ್ಯಾರ್ಥಿಗಳು ಫೇಲ್ ಆಗ್ತಿದ್ದಾರೆ ಅಂತಂದ್ರೆ ಯಾವ ತರ ಆಗುತ್ತೆ ಏನು ಅಂತ ನಿಮಗೆ ಸಾಕಷ್ಟು ಡೌಟ್‌ಗಳು ಬರ್ಬೋದಾಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ಕೊಡ್ತೇವೆ. ಅದಕ್ಕೆ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ಹೆಚ್ಚಿಗೆ ಒಂದು ಅಪ್ಡೇಟ್ಸ್ ಇನ್ಫಾರ್ಮೇಷನ್‌ಗೆ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮ್ಗೆ ಏನಾದರೂ ಇವಾಗ ಫೇಲ್ ಆಗ್ತಾರೆ ಅಂತಕ್ಕಂಥ ಸಂದರ್ಭದಲ್ಲಿ ಯಾವುದೇ ರೀತಿ ಕರೆಕ್ಷನ್ ಆಗುತ್ತೆ ಏನು ಎತ್ತ ಅದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲೂ ಕೂಡ ಕಮೆಂಟ್ ಮಾಡಿ ತಿಳಿಸಿ.